ಪ್ರಾರ್ಥನೆ ಕಾಯಕವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನಡಿ. ಕಾಯಕವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ಈ ಚಿಗುರಲೆಯನ್ನು ಕಾಪಾಡಿ ಮುನ್ನಡೆಸುವ ನಡಿ. ಈ ಚಿಗುರಲೆಯ ಕಾಪಾಡಿ ಮುನ್ನಡೆಸುವ ನಡಿ ಎಂದು ಒಳ್ಳೆಯದಾಗಲಿ ನಮಗೆ ನಿಮ್ಮೆಲ್ಲರ ನಡೆ ನುಡಿ ನಡೆಸುವುದೇವ ಎಂದು ಆ ಕೊಂಡದ ಮಲ್ಲೇಶ್ವರನ್ನ ಸ್ಮರಿಸುತ್ತಾ ಈ ಸಮಾರಂಭದ ಒಂದು ಪ್ರಾರ್ಥನೆಯನ್ನ ಆಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳಾಗಿರ್ತಕ್ಕಂಥ ರಂಜಿತಾ ಸಂಗಡಿಗರಿಂದ. स्वागत जय भीम संघ
ಸ್ವಾಗತ ಸುಸ್ವಾಗತ ಸ್ವಾಗತ 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 ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಒಂದು ಸೋಲ್ಜರು, ಒಂದು ಟೀಚರು, ಒಂದು ಫಾರ್ಮರ್. ಯಾಕೆ ಮೊದಲು ಅಂದ್ರೆ ತಾನು ಹಸ್ಕೊಂಡಿದ್ರು ಪರವಾಗಿಲ್ಲ, ತನ್ನ ಮಕ್ಕಳು ಹೊಟ್ಟೆ ತುಂಬ ತಿನ್ಲಿ ಅಂತ ಅನ್ಕೋತಾರೆ. ಯಾಕೆ ಸೋಲ್ಜರು ಅಂದ್ರೆ ನಾನು ಸತ್ರು ಪರವಾಗಿಲ್ಲ, ನನ್ನ ದೇಶದ ಪ್ರಜೆ ಸಾಯಬಾರ್ದು ಅಂತಾರೆ. ಯಾಕೆ ಟೀಚರು ಅಂದ್ರೆ ನಾನು ಟೀಚರ್ ಆಗಿದ್ರೆ ಪರವಾಗಿಲ್ಲ, ನನ್ನ ವಿದ್ಯಾರ್ಥಿ ಮಾತ್ರ ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಅಂತಾರೆ. ಯಾಕೆ ಫಾರ್ಮರು ಅಂದ್ರೆ ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ, ದೇಶಕ್ಕೆ ನಾನು ತಂದು ಅನ್ನ ಹಾಕ್ತೀನಿ ಅಂತ. ಅದಕ್ಕೋಸ್ಕರ ಅವ್ರನ್ನೆಲ್ಲರಿಗೂ ಸ್ಮರಿಸುತ್ತಾ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಶಾಲೆಯ ಘನಾಧ್ಯಕ್ಷರಾದ ಶ್ರೀ ಭೀಮಣ್ಣ HK ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು. ಅದೇ ರೀತಿ ಇವರಿಗೆ ನಮ್ಮ ಶಾಲೆಯ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಡಾಕ್ಟರ್ ಮಹಾಸ್ವಾಮಿಗಳು, ಹಠಯೋಗಿ ಶ್ರೀ ಗುರು ವಕೀಲೇಶ್ವರ ಮಠ, ಸುಚೇತ ಅರ್ಲಾಪುರ ಹಾಗೂ ಬೆಳ್ಳೂರಿ ತಾಲೂಕು ಜಿಲ್ಲೆಗಳು. ಇವರಿಗೆ ವೆಂಕಟೇಶ್ ನಮ್ಮ ಶಾಲೆಯ ಘನಾಧ್ಯಕ್ಷರಾದ ಶ್ರೀ ಭೀಮಣ್ಣ ಸರ್ ಅವರು ಪುಷ್ಪಾರ್ಪಣೆಯನ್ನ ನೀಡುವ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತ ಅವರಿಗೆ ವಸಂತ ಮುಲ್ತಾನ್ ಹಿರಿಯ ಪತ್ರಕರ್ತರು. ಇವರಿಗೆ ನಮ್ಮ ಶಾಲೆಯ ಶ್ರೀ ಶರಣಬಸವ ಅವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಮಾಜಿ ಸದಸ್ಯರು ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಕೃಷ್ಣ ಇವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು. ಇವರಿಗೆ ವೆಂಕಟೇಶ್ ಇವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಲಿಂಗಂಜ ಪೌಜಿ ಅದರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಮನಪ್ಪ ಗಡ್ಡದ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಇವರಿಗೆ ನಾಗರಾಜ್ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಅದೇ ರೀತಿಯಾಗಿ ಶಿಕ್ಷಕರಾದಂತಹ ಶ್ರೀ ಬುಡ್ಡನಗೌಡ ಸರ್ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕಮೇಗೇರಿಯ ಶ್ರೀಯುತ ಆರ್ತಿ ಶಿಂದಗಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಕೇಳ್ಕೊತೀವಿ. ವಿಶಾಲ ಶ್ರೀ
ವೀರಪ್ಪ ಶಿವಲಿಂಗಪ್ಪ ಕಿನ್ನ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಂಜಿತಾ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಸ್ವಾಗತವನ್ನು. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯ ಮೇಲೆ ಬಂದು ದಯವಿಟ್ಟು ಪುಷ್ಪಾರ್ಪಣೆಯನ್ನು ಸ್ವೀಕರಿಸಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಪುಷ್ಪವನ್ನು ವಿತರಣೆ ಮಾಡುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ. ಮಕ್ಕಳಿಗೂ ಮತ್ತು ಅವರೆಲ್ಲ ಪಾಲಕರಿಗೂ ಪೋಷಕರಿಗೂ ಅವರ ಪರವಾಗಿ ಈ ಒಂದು ವೇದಿಕೆಗೆ ಪುಷ್ಪಾರ್ಪಣೆಯನ್ನ ಮಾಡುವುದರ ಮೂಲಕ ಈ ಒಂದು ಸ್ವಾಗತ ಭಾಷಣಕ್ಕೆ ಚೊಕ್ಕ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾಧನೆಗೈದಿರ್ತಕ್ಕಂಥ ನಮ್ಮ ಗೌರವ ವಿದ್ಯಾರ್ಥಿಗಳನ್ನ ತುಂಬ ಹೃದಯದಿಂದ ಸ್ವಾಗತಿಸಿದಂಥ ನಮ್ಮ ಆಂಗ್ಲ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ಪಂಪೇಶ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಹಂತ ನಮ್ಮ ಆರಾಧ್ಯ ದೈವನಾಗಿರ್ತಕ್ಕಂಥ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಪ್ರತಿದಿನ ಪ್ರತಿಕ್ಷಣ ನಮ್ಮಲ್ಲಿರ್ತಕ್ಕಂಥ ಒಂದು ಅಗಾಧ ಶಕ್ತಿಯನ್ನು ಎಬ್ಬಿಸ್ತಕ್ಕಂಥ ಯುವ ಚೇತನ ಶ್ರೀ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಇನ್ನು ಮುಂದುವರಿಸುತ್ತೇವೆ. ಈಗ ಗಣ್ಯಾತಿ ಗಣ್ಯರೆಲ್ಲರೂ ಬಂದು ಮತ್ತು ಪಾಲಕರೆಲ್ಲರೂ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಬನಶಂಕರಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಹರಸುತ್ತಾಯೇ ದಯತೋರಮ್ಮ ಹರಸುತ್ತಾಯೇ ದಯತೋರಮ್ಮ ಬಾದಾಮಿ ಬನಶಂಕರಿ ಬಾದಾಮಿ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ ಅಷ್ಟಭುಜಗಳ ಆದಿಶಕ್ತಿಯೇ ಭಗವತ್ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ ಸರ್ವಶಕ್ತಿ ಮಹಾಮಾತೆ ಬನಶಂಕರಿ.
ದುರ್ಗಮಾಸುರನ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ ಇಂದು ಈ ಲೋಕದ ದುಷ್ಟರನ್ನು ಸಂಹರಿಸಿ ಇಂದು ಈ ಲೋಕದ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಉದ್ಧರಿಸಿ ನೆಮ್ಮದಿ ನೀಡಮ್ಮ ಸರ್ವಶಕ್ತಿ ಮಹಾ ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವ ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವ ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವ ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವ ನಿನ್ನ ಕರುಣೆಯ ಅಮೃತ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದಂಥ ದಿವ್ಯ ಸಾನ್ನಿಧ್ಯ ಶ್ರೀಗಳನ್ನ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ ಪ್ರೀತಿಯೋ ದೀಪದಿಂದ ದೀಪವ ದೀಪಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ವೇದಿಕೆ ಮೇಲೆ ಈಗ ತಾನೇ ಆರಂಭಿಸಿರ್ತಕ್ಕಂಥ ಶ್ರೀಯುತ ಮಾರ್ತೇಶ್ ಚಂದ್ರಗಿ ಸಾಕಿನ್ ಚಿಕ್ಕನಗೇರಿ ಇವರು ವಿಶಾಲ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು. ಅವರಿಗೆ थोड़ा दूर रहेगा STY ಕೇಂದ್ರ ಬಿಂದುವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಪರಮ ಪೂಜ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಅರ್ಲಾಪುರ ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಹಮ್ಮಿಕೊಳ್ಳಲಾಗುವುದು. ಕಾರ್ಯಕ್ರಮಕ್ಕೆ
ಅವ್ರಿಗೆ ಕೆಲಸ ಮಾಡೋರು. ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಮುಂದೆ ಈಗ ಪ್ರಸ್ತುತವಾಗಿ ಪಶುವೈದ್ಯಕೀಯ ಇಲಾಖೆ ವಾಸ್ತವಿಕ ನುಡಿಗಳನ್ನು ಹೇಳ್ತೀವಿ. ನಾನು ಎಷ್ಟು ಸಲ ಕೇಳಿದ್ರೆ ಮುಂದಾಗಿ ನೋಡೋ ಮುಂದಾಗಿ ನೋಡಿ ಕೇಳಿ ಅವಾಗ ಏನೇನೇನೋ ತರೋದಿಲ್ರಿ ಸರ್ ಬೇಡ್ರಿ ನಾವೇ ಕೊಡ್ಬೇಕು ಮಾಡ್ತಾರಲ್ರಿ ಒಂದು ಗ್ಯಾಂಡ್ ಅದೇ ರೀತಿ ಜಗದೀಶ್ ಅಂಬರೀಶ್ ಕುಲೋಗಲ್ ಕಂದಾಯ ಇಲಾಖೆ ಇವರು ನಮ್ಮ ಹಳೆಯ ವಿದ್ಯಾರ್ಥಿಗಳು. Agedar, Anthony Bourneville, truly intense. ಮಾಡಬೇಕಂತವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅವರು ಕೂಡ ಮುಂದಿನ ಒಂದು ಶಾಲೆಯಲ್ಲಿ ಓದಿ ಅಲ್ಲಿನ ಗುರುಗಳ ಒಂದು ಶ್ರಮ, ಆ ಮಕ್ಕಳ ಶ್ರಮ ಇವತ್ತು ಅವರು ಆ ಹಂತಕ್ಕೆ ಬಂದಿದ್ದಾರೆ. ಎಲ್ಲ ಗುರುಗಳ ಒಂದು ಆಶೀರ್ವಾದ ಇವತ್ತು ಅವರಿಗೆ ಲಭಿಸಿದೆ. ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ಆ ಉನ್ನತ ಸ್ಥಾನಕ್ಕೆ ಬಂದಿರುವುದಕ್ಕೆ ನಮ್ಮ ಸಂಸ್ಥೆಯು ತುಂಬಾ ಆಭಾರಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಬೇವೂರಿನ ವಿದ್ಯಾರ್ಥಿಗಳು ಈಗಿಲ್ಲೇ ನಿಮ್ಮ ಎದುರೇ ಕೂತಿದ್ದಾರೆ.
ಅವರು ನಮ್ಮ ಶಾಲೆಯಲ್ಲಿ ನವೋದಯ ತರಬೇತಿ ತೆಗೆದುಕೊಂಡು ನವೋದಯ ಸೆಲೆಕ್ಟ್ ಆಗಿ ಮೊರಾರ್ಜಿ ಸೆಲೆಕ್ಟ್ ಆಗದಿದ್ದರೂ ನಮ್ಮಲ್ಲಿ ಕೋಚಿಂಗ್ ತಗೊಂಡು ಬೇರೆ ಬೇರೆ ಸ್ಕೂಲಲ್ಲಿ ಓದ್ಕೊಂಡು ಇವತ್ತು ಅವರು ಒಂದು ಡಿಗ್ರಿಯನ್ನು ಪಡ್ಕೊಂಡು TET ಮತ್ತು CET ಅಂತಕ್ಕಂಥ ಈ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆಯನ್ನು ಎದುರಿಸಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯು ತುಂಬ ಆಭಾರಿಯಾಗಿದೆ. ಅದೇ ರೀತಿ ಇಲ್ಲಿ ಮೊದಲನೇದಾಗಿ ಶರಣಮ್ಮ ಶೇಖರ್ ನೆಲಜೇರಿ, ಜ್ಯೋತಿಲಕ್ಷ್ಮಿ ಶಿವಮೊಗ್ಗ ತಂದೆ ಶಿವಮೊಗ್ಗ ಜಯಲಲಿತಾ ಅವರು ಕೂಡ ನಮ್ಮ ಬೇರವರು. ಅದೇ ರೀತಿಯಾಗಿ ಇನ್ನೊಬ್ಬರು ವಿದ್ಯಾರ್ಥಿನಿ ಅಂದರೆ ಶಿಲ್ಪಾ ದುಂಡಪ್ಪ ಕೊಳಜಿ, ಅವರು ಕೂಡ ವೇದಿಕೆ ಬರಬೇಕು. ಶಿಲ್ಪಾ ತಂದೆ ದುಂಡಪ್ಪ ಕೊಳಜಿ ಅವರು ಕೂಡ ನಮ್ಮ ಶಾಲೆಯಲ್ಲಿ ಸುಮಾರು 20 ವರ್ಷದಿಂದ ನವೋದಯ ತರಬೇತಿ ಪಡ್ಕೊಂಡು ನವೋದಯ ಶಾಲೆ ಕುಗ್ನೂರಿಗೆ ಆಯ್ಕೆಯಾಗಿ ಅವರು ಕೂಡ ಪದವಿಯನ್ನು ಪಡ್ಕೊಂಡು ಇವಾಗ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆ ಬರಬೇಕು. ಶಿಲ್ಪಾ ಶರಣಪ್ಪ ಬಳ್ಳಾರಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮೊದಲು ಪುಷ್ಪವನ್ನು ಕೊಟ್ಟು ಆಮೇಲೆ ಸನ್ಮಾನ ಮಾಡಬೇಕು. ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಅರ್ಲಾಪುರ್ ಇವರಿಂದ ಆಶೀರ್ವಚನ. ಸದ್ಭಕ್ತ ಹೃದಯಾಬ್ಜ ವಿಕಾಸ ಭಾಸ್ಕರಂ ಮಮತಾ ಸಂಸಾರ ವೃಕ್ಷ ಮೂಲ ವಿನಾಶ ಕುಟಾರಂ ಅಮಿತ ಮಹಿಮಾಗಾರಂ ದಿಕ್ಕಾಲಾಧ್ಯಾಂತ ವಿದುರಂ ಮಮ ಹೃದಯೇ ಸದಾ ಭಜೆ ಗುರು ಕೊಟ್ಟೂರೇಶ್ವರಂ. ಆರಂಭದಲ್ಲಿ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಕುಮಾರೇಶ್ವರನನ್ನು, ಹರ್ಲಾಪುರದ ಹಠಯೋಗಿಯನ್ನುடைய ಕೊಟ್ಟೂರೇಶ್ವರನನ್ನು, ಯಾವತ್ತೂ ನಮ್ಮ ಶ್ರೀಮಠದ ಗುರು ಪರಂಪರೆಯನ್ನು ಮಹಾ ತೇಜೋಮಯ ಮೂರ್ತಿ ಬ್ರಹ್ಮಚಾರಿಗೆ ಪ್ರತಿಕಾರವನ್ನು, ಸನ್ಯಾಸಿಯ ಪ್ರತಿರೂಪವನ್ನು ಜಗತ್ತಿಗೆ ಸಾರಿಸಿರುವಂತಹ ಸ್ವಾಮಿ ವಿವೇಕಾನಂದರನ್ನು ಈ ಸುಂದರವಾದ ಸಮಾರಂಭದಲ್ಲಿ ಆ ಎಲ್ಲ ಮಹಾತ್ಮರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು, ವರ್ಷದ ಪದ್ಧತಿಯಂತೆ ಸುಕ್ಷೇತ್ರವಾದ ಬೇವೂರು ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ವರ್ಷದಿಂದಲೂ ವರ್ಷಕ್ಕೆ ಉತ್ತರೋತ್ತರವಾಗಿ ಎತ್ತರ ಮಟ್ಟಕ್ಕೆ ಸಾಗ್ತಾ ಬಂದಿರುವಂತಹ ಈ ವಾರ್ಷಿಕೋತ್ಸವದ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂಥ ಆತ್ಮೀಯರಾದ
ಶಿವಶರಣಯ್ಯ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಯಾವತ್ತು ಈ ಸಂಸ್ಥೆಯನ್ನು ಕಟ್ಟಿ ತಮ್ಮ ಇಡೀ ಜೀವನವನ್ನೇ ಮಕ್ಕಳಿಗಾಗಿ ಮೀಸಲಿಟ್ಟು ಶಿಕ್ಷಣ ಅನ್ನುವಂತಹ ಶಬ್ದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನೇ ತಂದುಕೊಟ್ಟಿರುವಂತಹ ನಮ್ಮ ಹರ್ಲಾಪುರ ಶ್ರೀಮಠದ ಪರಮಭಕ್ತರೂ ಆಗಿರುವಂಥ ಭೀಮಣ್ಣ ಎಚ್ ಕೆ ಅವರೇ ಹಾಗೂ ಶರಣಪ್ಪ ಎಚ್ ಕೆ ಅವರೇ, ಅವರ ಮಾತೋಶ್ರೀಯವರಾಗಿರುವಂತಹ ನಮ್ಮ ಶ್ರೀಮಠದ ಕೊಟ್ಟೂರೇಶ್ವರನ ಪರಮಭಕ್ತರು ಆಗಿರುವಂತಹ ಕಮಲಂನವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಈ ಸಮಾರಂಭವನ್ನು ಉದ್ದೇಶ ಮಾಡಿಕೊಂಡು ಹಿರಿಯ ಪತ್ರಕರ್ತರಾಗಿ ನಮ್ಮೊಟ್ಟಿಗೆ ಈ ಸಭೆಯಲ್ಲಿ ಭಾಗಿಯಾಗಿರುವಂತಹ ಆತ್ಮೀಯ ಸ್ವಭಾವದ ಕೊಟ್ರಪ್ಪ ತೋಟದವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಯಾವತ್ತೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಪಾಲಕರೇ, ಎಲ್ಲ ವರದಿಗಾರರೇ, ನಿಮ್ಮೆಲ್ಲರ ಅಂತರಾತ್ಮಕ ಅನಂತ ಶರಣಾರ್ಥಿಗಳು. ವಿಶೇಷವಾಗಿ ನಮ್ಮ ಭೀಮಣ್ಣ ಕುರಿಯವರು ಭಾಳ ಒಳ್ಳೆಯ ಸಾಧನೆ. ಬಹುಶಃ ಒಂದು ಮನೆಯಲ್ಲಿ 2 ಮಕ್ಕಳು ಆಯಿತು ಅಂತಂದು ಹುಟ್ಲಿನ ಸಂಸಾರನ ಬೇಸರಾಗಿರ್ತದೆ. ಆ 2 ಮಕ್ಕಳನ್ನು ಒಂದಕ್ಕೆ ಚೊಣ್ಣ ಹಾಕೋಣ, ಇನ್ನೊಂದಕ್ಕೆ ಚೊಣ್ಣ ಕಡಿತಿರ್ತೈತಿ. ಅಂದ್ರೆ ಅಷ್ಟು ಗಡಿಬಿಡಿ ಆಗಿರುವಂಥ ಸಂಸಾರದಲ್ಲಿ 2-3 ಮಕ್ಕಳನ್ನು ಸಾಕದೇ ಇರುವಂತಹ ಇವತ್ತಿಲ್ಲ ಪ್ರಸ್ತುತ ದಿನಮಾನದಲ್ಲಿ ಸುಮಾರು ಸಾವಿರ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡೋದ್ರ ಮುಖಾಂತರ, ಇಲ್ಲೊಂದು ಅನ್ನದಾಸೋಹವನ್ನು ಮಾಡೋದ್ರ ಮುಖಾಂತರ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಕರ್ನಾಟಕವನ್ನು ದಾಟಿ ಬೇವೂರಿನ ಕೀರ್ತಿಯನ್ನು ಗಳಿಸಿರುವಂತಹ ಮಹಾಮಹಿಮ ಅಂತಂದ್ರೆ ಅದು ಭೀಮಣ್ಣ ಕರಿ ಅಂತಂದರೆ ತಪ್ಪಾಗಲಾರ್ದು. ಭಾಳ ಸಣ್ಣವರು, ಅವ್ರ ತಾಯಿಯವರು ಕಮಲಮ್ಮನವರು ಅಂತಂದ್ರೆ ಭಾಳ ಭಕ್ತಿವಂತರು. ನೋಡ್ರಿ, ತಾಯಿಗೆ ಯಾವುದು ಖುಷಿ ಅಂದ್ರೆ ತನ್ನ ಮಗ ಬೆಳಿಬೇಕು, ತಾನು ಹೆಂಗಾರ ಇರಲಿ. ತಂದೆ ತಾಯಿಗೆ ಖುಷಿ ಬರೋದು ಯಾವಾಗ ಅಂದ್ರೆ ಮಕ್ಕಳು ಇಂಥ ಸಭೆ ಸಮಾರಂಭದಲ್ಲಿ ಬಂದು ಪುರಸ್ಕಾರವನ್ನು ಪಡ್ಕೊಂಡಾಗ, ಸನ್ಮಾನಗಳನ್ನು ಮಾನಗಳನ್ನು ಪಡ್ಕೊಂಡಾಗ ತಾಯಿ ತಂದೆ ಕಣ್ಣೊಳಗೆ ನೀರು ಬರ್ತಾವಂತ. ಬಹುಶಃ ಆ ನೀರಿಗೆ ಒಂದೊಂದು ಹನಿಗಿನೂ ಕೋಟಿ ರೂಪಾಯಿ ಸಲ್ಲುವುದಿಲ್ಲ, ಅಷ್ಟು ಕಿಮ್ಮತ್ತಿನ ನೀರವು. ಆ ಕಣ್ಣೀರು ಯಾವಾಗ ಬರ್ತಾವಂದ್ರೆ ನನ್ನ ಮಗ ಅಷ್ಟು ಎತ್ತರಕ್ಕೆ ಬೆಳೆದ್ನಲ್ಲ, ಅದನ್ನು ನೋಡಿ ಕಣ್ಣಾಗ ನೀರು ಬಂದ್ವು ಅಂದ್ರೆ ಅವತ್ತಿನ ದಿನ ತಂದೆ ತಾಯಿಗೆ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಮಕ್ಕಳು ಸಾರ್ಥಕವಾಗ್ತದೆ ಅವ್ರ ಜೀವನ ಅಂತ. ಬಹುಶಃ ಇಲ್ಲೆಲ್ಲ ಜನರು ನೀವೆಲ್ಲ ಕೂತ್ಕೊಂಡಿದ್ದೀರಿ. ವಿಶೇಷವಾಗಿ ಸ್ವಾಮಿ ವಿವೇಕಾನಂದನ ಶಿಕ್ಷಣ ಸಂಸ್ಥೆ ಅಂದ್ರೆ ಎಂಥ ಹೆಸರ, ಆ ಪುಣ್ಯಾತ್ಮ ವೀರ ಸನ್ಯಾಸಿ. ಅವನು ಸುಮ್ಮನೆ ಆ ಫೋಟೋ ನೋಡಿದ್ರೆ ಸಾಕು, ಏನೋ ಒಂದು ಶಕ್ತಿ ನಮ್ಮ ಹತ್ರ ಬರ್ತದೆ. ಆ ಪುಣ್ಯಾತ್ಮನ ಹೆಸರನ್ನು ತಗೊಂಡು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರಲ್ಲ, ಇಲ್ಲಿ ಬೆಳೆಯುವಂತಹ ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ವಾಮಿ ವಿವೇಕಾನಂದರ ಅಂಶ ಇದ್ದೇ ಇರ್ತೈತೆ. ನೀವ್ಯಾರೂ ಮರಿಕೂಡದು. ಎಷ್ಟು ಜನ ಸನ್ಮಾನ ಮಾಡಿಕೊಂಡ್ರು, ಭಾಳ ಖುಷಿ ನೋಡ್ರಿ. ಸಂಚಾಲಕರನ್ನು ಹಿಂದಕ್ಕೆ ಸರಿಸಿ ನಮ್ಮ ಭೀಮಣ್ಣ ಕರಿಯವರೇ ಹೋಗಿ ಮೈಕ್ ಹಿಡ್ಕೊಂಡು, ನನ್ನ ಶಾಲೆಯಲ್ಲಿ ಓದಿ ಇವತ್ತಿನ ದಿವಸ ಸರ್ಕಾರಿ ಹುದ್ದೆಯನ್ನು ಮಾಡ್ತಿದ್ದಾರೆ ಅಂದ್ರೆ ಇದರಂತಹ ಹೆಮ್ಮೆ ನನಗೇನು ಬೇಕು ಅಂತ ಅವರ ಮೈಕ್ ಹತ್ರ ಹೋಗಿ ಅವ್ರದ್ದೆಲ್ಲ ಹೊಗಳಿಕೆಯನ್ನು ಮಾಡಿ ಸನ್ಮಾನ ಮಾಡಿಸಿದ್ರು. ಇದು ಖುಷಿ. ಬಹುಶಃ ಒಂದು ಶಿಕ್ಷಣ ಸಂಸ್ಥೆ ಮಾಡುವಂಥ ಕೆಲಸನೇ ಇದು. ಒಂದು ಮಠ ಏನು ಮಾಡ್ತದೆ, ಬಂದವರಿಗೆ ನೊಂದವರಿಗೆ ಕರೆದು ಪ್ರಸಾದ ಮಾಡಿಸಿ 4 ಹಿತವಚನ ಹೇಳಿ ಕಳಿಸುವಂಥದ್ದು. ಆದರೆ ಒಂದು ಶಿಕ್ಷಣ ಸಂಸ್ಥೆ ಏನು ಮಾಡ್ತದಂದ್ರೆ ಆ ಮಠಕ್ಕಿಂತಲೂ ಹೆಚ್ಚಿನ ಕಾರ್ಯ, ಬಂದವರಿಗೆ ನೊಂದವರಿಗೆ ನೆರಳ ಕೊಟ್ಟು, ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟು ಅವರನ್ನು ಎತ್ತರ ಮಟ್ಟಕ್ಕೆ ಹೋದಾಗ ನೋಡ್ತೈತಲ್ಲ ಈ ಸಂಸ್ಥೆ, ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ಯಾವುದೂ ಇರಲಿಕ್ಕಿಲ್ಲ ಬಹುಶಃ ಜಗತ್ತಿನಲ್ಲಿ. ಅಂಥ ಒಂದು ಮಾನ ಸನ್ಮಾನವನ್ನು ಬಹುಶಃ ನಿಮಗೆಲ್ಲ ಹಿಂಗೆ ಹೇಳಿದ್ರೆ ಅರ್ಥ ಆಗ್ತದೆ.
ಮಕ್ಕಳಿಗಾಗಿ ನೀವು ಆಸ್ತಿ ಮಾಡೋದು ಬೇಡವೇ ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತಹ ದಿವ್ಯ ಸಂದೇಶ ಇದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ನಿತ್ಯಲೂ ಕೂಡ ಸಾಗುತ್ತಿದೆ. ಸ್ವಾಮಿ ವಿವೇಕಾನಂದನ ಪೂರ್ವ ನಾಮ ನರೇಂದ್ರನಾಥ ದತ್ತ ಅಂತ ಅವನ ಹೆಸರು. ದತ್ತು ಸಂಪ್ರದಾಯದ ಮನೆತನವರು. ಸ್ವಾಮಿ ವಿವೇಕಾನಂದ 14 ವರ್ಷದವನಿರುವಾಗ ನರೇಂದ್ರನಾಥ ದತ್ತ ಅವರಪ್ಪ ವಿಶ್ವನಾಥ ದತ್ತ ಅಂತ ಬಹಳ ದೊಡ್ಡ ವಕೀಲ ಕಲ್ಕತ್ತಾದಲ್ಲಿ ಬಹಳ ದೊಡ್ಡ ವಕೀಲ, ಅಷ್ಟೇ ಶ್ರೀಮಂತನಾಗಿ ಬಹಳ ದೊಡ್ಡ ಅಹಮಿನಿಂದ ಬಂದವರಿಗೆ ಎಲ್ಲರಿಗೇನು ದಾನ ಮಾಡ್ತಿದ್ದ. ನಿನಗೇನು ಬೇಕು ತಗೋ, ನಿನಗೇನು ಬೇಕು ತಗೋ. ಯಾಕಂದ್ರೆ ಶ್ರೀಮಂತಿಕೆ ಇತ್ತು. ಕೇಳದವ್ರು ಕೇಳಿದ್ದನ್ನು ಕೊಡುವಾಗ ನರೇಂದ್ರ 14 ವರ್ಷದವನಾಗಿದ್ದ. ಅವ್ರ ಅಪ್ಪಗೆ ಹೋಗಿ ಅಂಗಿ ಹಿಡಿದು ಜಗ್ಗಿ ಕೇಳ್ತಾನಂತ, ಯಪ್ಪ ನೀನು ಗಳಿಸಿರುವಂತ ದುಡ್ಡನ್ನ ಎಲ್ಲಾರ್ಗಿ ಕೊಡಾಕತ್ತಿ, ದಾನ ಮಾಡಾಕತ್ತಿ, ಮತ್ತೆ ನನ್ನ ಯಾಕೆ ಹುಡಿಸಿದಿ ಅಂದವ. ಯಾರು? ನರೇಂದ್ರ ಅಪ್ಪಗ ವಿಶ್ವನಾಥನಿಗೆ. ವಿಶ್ವನಾಥ ದತ್ತನಿಗೆ ಈ ಪ್ರಶ್ನೆ ಕೇಳಿದ ಕೂಡಲೇ ಅಪ್ಪನಿಗೆ ಬಹಳ ಖುಷಿ ಆಯ್ತಂತ. ಏನಪ್ಪ 14 ವರ್ಷದ ನನ್ನ ಮಗ ಅಪ್ಪಗೆ ಎದುರಾಗಿ ಪ್ರಶ್ನೆ ಕೇಳಕತ್ತಲ್ಲ, ಇವತ್ತ ಎಷ್ಟರ ಬುದ್ಧಿ ಬಂದೈತಿ ಇವನಿಗೆ. ನನಗೇನು ಕೊಡ್ತಿದ್ದಿ, ನನಗೆ ಹಾಕಿ ಹುಡ್ಸಿದಿ ಅಂತ ಕೇಳಾಕತ್ತಾನಂದ್ರ ಬಹುಶಃ ಇವನ ಒಳಗೊಂದು ಯಾವುದೋ ಒಂದು ಶಕ್ತಿ ಅದ, ಇವನ ಮೂರ್ತಿನ ಮಾಡ್ಬೇಕಂತ ಕರೆದು ಕುಂದ್ರಿಸಿ ಹೇಳ್ತಾನಪ್ಪ, ನಿನಗೇನು ಕೊಡ್ಬೇಕಪ್ಪ, ನಾನು ಇದನ್ನ ನಾನು ಗಳಿಸೀನಿ, ನಾನು ದಾನ ಮಾಡ್ತೀನಿ, ಇದು ನನಗೆ ಹಕ್ಕದ, ಇದ್ರ ಮೇಲೆ ನನ್ನಲ್ಲಿ ಒಡೆತನ ಅದ. ನಾನು ಗಳಿಸಿದ ಸಂಪತ್ತನ್ನು ಯಾರಿಗಾದ್ರೂ ಕೊಡ್ಬೋದು, ಎಷ್ಟಾದ್ರೂ ಕೊಡ್ಬೋದು. ಆದ್ರೆ ನಾನು ಕೊಡೋ ಮುಂದಾಗ ನನಗೇನು ಕೊಡ್ತೆ ಅಂತ ಕೇಳಾಕ ನೀ ಯಾರು? ಬಹುಶಃ ನೀ ಮಗ ಇರ್ಬೋದು ಅಷ್ಟೇ, ಆದ್ರೆ ನೀ ಗಳಿಸಿದ ದುಡ್ಡಲ್ಲ. ಎಷ್ಟು ಚಂದ ಪಾಠ ಕೊಡ್ತಾನೆ ನೋಡ್ರಿ ಮಗನಿಗೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂದ. ನೀನು ಗಳಿಸಿದ್ದಲ್ಲ, ನಾನು ಗಳಿಸಿದ್ದು ನಾ ಕೊಡಾಕತ್ತೇನಿ, ನೀನು ಗಳಿಸು, ನೀನು ಕೊಡು. ಇಷ್ಟು ಚಂದ ದೇಹ ಕೊಟ್ಟೆ ನಿನಗೆ, ಸದೃಢವಾಗಿರುವಂತಹ ದೇಹ, ಹರಿತಮಯವಾಗಿರುವಂತಹ ಬುದ್ಧಿ, ಇಷ್ಟೊಂದು ಸಂಪತ್ತನ್ನು ನಿನಗೆ ಕೊಟ್ಟೇನೆ ಅಂದ್ರೆ ಇನ್ನೇನು ಕೊಡ್ಬೇಕು? ಹುಚ್ಚ, ಸಾಕು, ಇಷ್ಟ ನಿನಗೆ ಬದುಕಾಕ ಹೋಗು. ಪ್ರಪಂಚ ಬಹಳ ವಿಶಾಲದೆ, ಹೋಗಿ ನೀನು ಬದುಕು, ಮತ್ತೊಬ್ಬರಿಗೆ ನೆರಳಾಗು. ಮತ್ತೊಬ್ಬರ ನೆರಳಲ್ಲಿ ಬದುಕುವಂತಹದ್ದು ಬದುಕಲ್ಲ, ಮತ್ತೊಬ್ಬರಿಗೆ ನೆರಳಾಗಿ ಬದುಕುವಂತಹದ್ದು ನಿಜವಾದ ಬದುಕಪ್ಪ. ಅಂತ ಬದುಕು ನೀ ಬದುಕೋಗಂತ ಕಳಿಸ್ಕೊಟ್ಟ. ಮಗನು ಹೊರಗಾಕಿದ. ಶಟಗೊಂಡ ನರೇಂದ್ರ. ನಮ್ಮ ಅಪ್ಪ ಹಿಂಗೆ ಹೇಳಾಕತ್ತಾನ ಅಂತಂದ್ರ ಬಹುಶಃ ನಾನು ಯಾರ ನೆರಳೊಳಗೆ ಬದುಕಬಾರದು, ನಾನು ಸ್ವತಂತ್ರಿಯಾಗಿ ಬದುಕಬೇಕು ಅಂತ ಹೊರಟ. ಸ್ವತಂತ್ರದ ಜೀವನ ಹೇಗಿರುತ್ತೆ ಅಂದ್ರೆ, ಮೇಲುಗಡೆಗೆ ಹಕ್ಕಿ ಹಾರಾಡ್ತಿತ್ತು. ಸುಂಟರ ಗಾಳಿಗೆ ಸಿಕ್ಕು ಒಂದು ಅಬ್ರೇಕ್ ನಾಳೆ, ಪ್ಲಾಸ್ಟಿಕ್ ನಾಳೆ, ಅದು ಮ್ಯಾಲೆ ಹೋಗಿತ್ತು. ಮ್ಯಾಲೆ ಹೋದಾಗ ಪ್ಲಾಸ್ಟಿಕ್ನ ಹಾಳಿ ಆ ಹಕ್ಕಿಗೆ ಹೇಳಾಕತ್ತಿತ್ತಂತ, ಏ ಹಕ್ಕಿ, ನೀ ಇಷ್ಟ ಮ್ಯಾಲೆ ಬಂದಿಯಲ್ಲ, ನಿನಕ್ಕಿಂತ ಎತ್ತರ ಬಂದೆ ನೋಡ್ ನಾನು ಅಂತ ಹೇಳ್ತದ. ಯಾವುದು? ರೆಕ್ಕಿಲ್ಲಾರದ ಅಬ್ರೇಕ್ ನಾಳೆ ಹಕ್ಕಿಗೆ. ಹಕ್ಕಿ ಹೇಳಾಕತ್ತು, ನೋಡಪ್ಪ ನೀನು ಒಂದು ಅಧೀನದಾಗ ಇಷ್ಟು ಮ್ಯಾಗ ಬಂದಿದೆ, ಯಾರ್ದೋ ಒಂದು ಸಹಾಯ, ಸುಂಟ್ರ ಗಾಳಿಗೆ ಸಿಕ್ಕೊಂಡ ಮ್ಯಾಲೆ ಬಂದಿಯೋ ಹುಚ್ಚ. ಭಗವಂತ ನನಗೆ 2 ರೆಕ್ಕಿ ಕೊಟ್ಟಾನ, ನಾನು ಮನಸ್ಸು ಮಾಡಿದ್ರೆ ನಿನಕ್ಕಿಂತ ಇನ್ನೂ ಎತ್ತರ ಹೋಗಬಹುದು. ಆದ್ರೆ ನಿನಗೊಂದು ಸಂದೇಶ ಹೇಳ್ತೇನೆ ಕೇಳು, ನಂದು ಸ್ವತಂತ್ರ ಜೀವನದ, ನಿಂದು ಅತಂತ್ರ ಜೀವನದ. ಅತಂತ್ರ ಜೀವನ ಏನಾಗುತ್ತೆ ಅಂತಂದ್ರೆ ತಡಿ ಅನ್ನುವಷ್ಟೊಳಗನ ಸುಂಟ್ರ ಗಾಳಿ ಹೋಯ್ತು, ಅದು ಪುರ್ರನ ಕೆಳಗಡೆಗೆ ಬರಾಕತ್ತಿತ್ತು. ಅದು ಹೇಳ್ತದೆ, ಹಕ್ಕಿ ಹೇಳ್ತದೆ, ಯಾಕೋ ಕೆಳಗೆ ಹೊಂಟಿಲ್ಲ ಅಂದಾಗ, ಹೌದಪ್ಪ ನೀ ಹೇಳಿದ್ದು ಸರಿಯಾದ, ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ನಿನ್ನ. ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು.
ಸ್ಲೋ. ಆಂಜನೇಯನ ಆಗಮನ ಆಗ್ತಾ ಇದೆ, ಎಲ್ಲರೂ ಗಮನಿಸಬೇಕು. ಆಂಜನೇಯನಿಗೆ ಎಲ್ಲರೂ ಒಂದ್ಸಲ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಹನುಮಂತನಿಗೆ ಜೋರಾದ ಚಪ್ಪಾಳೆ.